ದಿಢೀರಂತ ಒಂದಿಷ್ಟು ಬೆಳವಣಿಗೆ ಆಗಿದೆ ಈಗ. ಏನು ನಮ್ಮ ರಾಜ್ಯದಲ್ಲ ಅಂತಂದ್ರೆ ಅಲ್ಲ, ಪಕ್ಕದಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ಸಾಧ್ಯತೆ ಅಂತಿದ್ದಾರೆ. ಒಂದೆರಡು ವಾರಗಳಲ್ಲಿ ಅಣ್ಣಾಮಲೈ ಬದಲಾವಣೆ ಸಾಧ್ಯತೆ ಇದೆ. ಅಣ್ಣಾಮಲೈ ಬದಲು ಹೊಸಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಈಗ ಅಲ್ಲಿ ಕೇಂದ್ರ ಸಚಿವ ಎಲ್ ಮುರುಗನ್ ಅಥವಾ ಮಾಜಿ ರಾಜ್ಯಪಾಲೆ ತಮಿಳುಸೈ ಸೌಂದರರಾಜನ್ ಅಧ್ಯಕ್ಷ ಸ್ಥಾನ ಸಾಧ್ಯತೆ ಅಂತಿದ್ದಾರೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ರಾಜೀನಾಮೆ ಸಾಧ್ಯತೆ ಇದೆ. ಒಂದೆರಡು ವಾರಗಳಲ್ಲಿ ಅಣ್ಣಾಮಲೈ ಬದಲಾವಣೆ ಸಾಧ್ಯತೆ ಇದೆ. ಚರ್ಚೆ ನಡೀತಾ ಇತ್ತು ಈ ವಿಚಾರದಲ್ಲಿ. ಒಂದಿಷ್ಟು ಬದಲಾವಣೆಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಎಲ್ ಮುರುಗನ್ ಅಥವಾ ಮಾಜಿ ರಾಜ್ಯಪಾಲೆ ತಮಿಳುಸೈ ಸೌಂದರರಾಜನ್ ಅಧ್ಯಕ್ಷ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ಯಾಕೆ ಬೆಳವಣಿಗೆ ತಮಿಳುನಾಡಲ್ಲಿ ನಡೀತಾ ಇದೆ, ಏನಾಗ್ತಾ ಇದೆ ತಮಿಳುನಾಡಲ್ಲಿ ಅನ್ನುವಂಥ ವಿಶ್ಲೇಷಣೆಗಳು ಈಗ ನಡೀತಾ ಇವೆ. ತಮಿಳುನಾಡಲ್ಲಿ ಅಣ್ಣಾಮಲೈ ಚೆನ್ನಾಗೇ ಇದ್ರಲ್ವಾ, ಈಗ ತುಂಬಾ ಹೋರಾಟವನ್ನ ಮಾಡ್ತಾ ಇದ್ರಲ್ವಾ ಅನ್ನುವಂತ ಇತ್ತು. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ತಮಿಳುನಾಡಲ್ಲಿ ಈ ಬದಲಾವಣೆ ಒಂದು ಸ್ವಲ್ಪ ದಿನಗಳಿಂದಲೂ ಕೂಡ ಚರ್ಚೆಯಲ್ಲಿತ್ತಿದ್ದು, ಬಟ್ ಈಗ ದಿಢೀರಂತ ಈ ಬದಲಾವಣೆ ಮಾಡುವಂತಹ ಪರಿಸ್ಥಿತಿಗೆ ಯಾಕೆ ಬರ್ತಾ ಇದೆ, ಏನಾಯ್ತು ಅಂತ? ಅರುಣ್ ನೋಡಿ, ತಮಿಳುನಾಡಲ್ಲಿ ಬಿಜೆಪಿಯನ್ನ ಅಗ್ರೆಸಿವ್ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅಣ್ಣಾಮಲೈ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಡಲಾಗಿತ್ತು. ಮತ್ತೆ ಅವರಿಗೆ ವಿಶೇಷವಾಗಿ ಅವಕಾಶವನ್ನ ಕೂಡ ಮಾಡಿಕೊಡ್ಲಾಗಿತ್ತು. ಆದ್ರೆ ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಅಲ್ಲಿರುವಂತ ಮೈತ್ರಿ ಪಕ್ಷದ ಜೊತೆಗೆ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ಷೇಪಗಳು ಕೇಳಿ ಬಂದಿತ್ತು. ಮುಖ್ಯವಾಗಿ ಮೈತ್ರಿ ಪಕ್ಷ AIADMK ಏನಿದೆ, ಈ ನಾಯಕರ ಜೊತೆಗೆ ಸಂಪೂರ್ಣವಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ವಿಚಾರದಲ್ಲಿ ಅಣ್ಣಾಮಲೈ ಫೇಲ್ ಆಗಿದ್ರು ಅನ್ನುವಂಥದ್ದು ಒಂದು ಆರೋಪ ಇದೆ. ಮತ್ತೊಂದು, ಪಕ್ಷದಲ್ಲೇ ಆಂತರಿಕ ಹಿರಿಯ ನಾಯಕರು ಏನಿದ್ರು ಅವರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಅಣ್ಣಾಮಲೈ ವಿಫಲ ಆಗಿದ್ರು ಅನ್ನುವಂತ ಮಾತುಗಳಿರುವಂತದ್ದು. ಈ ಹಿಂದೆ ಅಮಿತ್ ಶಾ ಅವರನ್ನ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಭೇಟಿಯಾಗಿ ಅಣ್ಣಾಮಲೈ ವಿರುದ್ಧ ದೂರನ್ನ ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ಮುಂಬರುವಂತ ಚುನಾವಣೆಯಲ್ಲಿ ಅಣ್ಣಾಮಲೈ ಅವರು ಮೈತ್ರಿ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಸೂಚಿಸಿದ್ದಾರೆ. ಮತ್ತೆ ಈಗ ಸದ್ಯಕ್ಕೆ ಮೈತ್ರಿ ಇದ್ರೂ ಕೂಡ ಪಕ್ಷದ ವಿಚಾರಗಳಲ್ಲಿ ನಮ್ಮನ್ನ ಯಾವುದರಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಮತ್ತೆ AIADMK ನಾಯಕರನ್ನ ಕೂಡ ಟಾರ್ಗೆಟ್ ಮಾಡಿ ಮಾತನಾಡುವಂತ ಕೆಲಸವನ್ನ ಕೂಡ ಅಣ್ಣಾಮಲೈ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರ ವಿರುದ್ಧ ನೀವು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಿಸಿದ್ರು. ಮತ್ತೆ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಅಣ್ಣಾಮಲೈ ವಿರುದ್ಧ ಸಾಕಷ್ಟು ಅಸಮಾಧಾನಗಳು ಕೂಡ ಇತ್ತು. ಯಾಕೆಂದ್ರೆ ಈ ಹೋರಾಟಗಳು ರೂಪಿಸುವಂತ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂತ ಪ್ರಮುಖ ನಾಯಕರನ್ನ ಕೂಡ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅಣ್ಣಾಮಲೈ ವಿರುದ್ಧ ಈಗ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡಗಳು ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ಬದಲಾವಣೆ ಮಾಡಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಮೂಲಗಳು ಹೇಳ್ತಾ ಇರುವಂತದ್ದು, ಕೇಂದ್ರದ ನಾಯಕರು ಅಣ್ಣಾಮಲೈ ಅವರಿಗೆ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಹಾಗಾಗಿ ಇವತ್ತು ಅಥವಾ ನಾಳೆ ಅವರು ರಾಜೀನಾಮೆಯನ್ನು ಕೊಡುವಂತ ಸಾಧ್ಯತೆಗಳಿದೆ ಅಂತ ಬಿಜೆಪಿಯ ಮೂಲಗಳು ಈಗ ಸದ್ಯಕ್ಕೆ ತಿಳಿಸ್ತಾ ಇರುವಂತದ್ದು. ಅದರ ಬದಲಿಗೆ ಕೇಂದ್ರ ಸಚಿವರಾಗಿರುವಂತಹ ಮುರುಗನ್ ಅಥವಾ ರಾಜ್ಯಪಾಲಿ ಆಗಿದ್ದಂತಹ ಮಾಜಿ ರಾಜ್ಯಪಾಲಿ ಆಗಿರುವಂತಹ ತಮಿಳಸೈ ಅವರನ್ನ ಈಗ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದಾವೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ವೇಳೆಗೆ ಇದಕ್ಕೆ ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.